ಧರ್ಮಸ್ಥಳದ ವಿರುದ್ಧದ ಈ ಅಪಪ್ರಚಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಚಲೋಗೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. ಆಗಸ್ಟ್ 29ನೇ ತಾರೀಕು ಹಾಸನದಿಂದ ಧರ್ಮಸ್ಥಳ ಚಲೋ ಮಾಡ್ತೀವಿ ಅಂತ ಧರ್ಮಸ್ಥಳದೊಂದಿಗೆ ಜೈನ ಸಮಾಜ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ. ಶ್ರವಣ ಬೆಳಗೊಳದ ಭಟ್ಟಾರಕ ಶ್ರೀಗಳು ಈ ಸಂದೇಶವನ್ನು ಕೊಟ್ಟಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರ ಜೊತೆ ನಾವಿದ್ದೇವೆ ಅಂತ ಸಂದೇಶ ಕೊಟ್ಟಿದ್ದಾರೆ. ಶ್ರವಣ ಬೆಳಗೊಳದಲ್ಲಿ ಜೈನ ಸಮಾಜ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಧರ್ಮಸ್ಥಳಕ್ಕೆ ಜೈನ ಸ್ವಾಮೀಜಿಗಳು ಜಾಥಾಗೂ ಕೂಡ ಕರೆ ಕೊಟ್ಟಿದ್ದಾರೆ. 29ನೇ ತಾರೀಕು ಇದೇ ತಿಂಗಳ 29ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಶ್ರೀಗಳು ನಿರ್ಣಯಿಸಿದ್ದಾರೆ. ಇಲ್ಲಿನ ಸಿದ್ಧಾಂತಗಳಿರ್ಬೋದು ಅಥವಾ ಇಲ್ಲಿನ ಸಂಪತ್ತಿರ್ಬೋದು ಎಲ್ಲವೂ ಕೂಡ ಬಹಳ ಸಮೃದ್ಧವಾಗಿದೆ. ಇಂತಹ ದೃಢವಾದ ನಮ್ಮೆಲ್ಲರನ್ನು ಕೂಡ ಒಡೆದಿದ್ದು ಹೇಗೆ ನಮ್ಮನ್ನ ಜಾತಿ ನಡುವೆ ಹಚ್ಚಿಟ್ಟು ಹಿಂದೂ ಮುಸಲ್ಮಾನರು ಅನ್ನುವ ಒಂದು ಇದರಿಂದ ಹಚ್ಚಿಟ್ಟು ಈ ಒಂದು ಭಾರತವನ್ನ ಬ್ರಿಟಿಷರು ಆ ಸಂದರ್ಭದಲ್ಲಿ ಆಳಿದ್ರು. ಹಾಗೆ ಈ ಸಂದರ್ಭದಲ್ಲೂ ಕೂಡ ಏನು ಬೇರೆ ದುಷ್ಕರ್ಮಿಗಳಿದ್ದಾರೆ ಅವರೆಲ್ಲರೂ ಕೂಡ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಒಡಕನ್ನ ಸೃಷ್ಟಿ ಮಾಡಿ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಿ ಆ ಧರ್ಮಸ್ಥಳವನ್ನ ಅಥವಾ ಅಲ್ಲಿ ನಡೀತಾ ಇರತಕ್ಕಂತಹ ಸೇವಾ ಪರಂಪರೆಯನ್ನ ನಾಶ ಮಾಡಬೇಕು ಅಥವಾ ಆ ಧರ್ಮಸ್ಥಳವನ್ನ ವಶಪಡಿಸಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಧರ್ಮಸ್ಥಳದ ವಿರುದ್ಧದ ಈ ಅಪಪ್ರಚಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಚಲೋಗೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. ಆಗಸ್ಟ್ 29ನೇ ತಾರೀಕು ಹಾಸನದಿಂದ ಧರ್ಮಸ್ಥಳ ಚಲೋ ಮಾಡ್ತೀವಿ ಅಂತ ಧರ್ಮಸ್ಥಳದೊಂದಿಗೆ ಜೈನ ಸಮಾಜ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ. ಶ್ರವಣ ಬೆಳಗೊಳದ ಭಟ್ಟಾರಕ ಶ್ರೀಗಳು ಈ ಸಂದೇಶವನ್ನು ಕೊಟ್ಟಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರ ಜೊತೆ ನಾವಿದ್ದೇವೆ ಅಂತ ಸಂದೇಶ ಕೊಟ್ಟಿದ್ದಾರೆ. ಶ್ರವಣ ಬೆಳಗೊಳದಲ್ಲಿ ಜೈನ ಸಮಾಜ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಧರ್ಮಸ್ಥಳಕ್ಕೆ ಜೈನ ಸ್ವಾಮೀಜಿಗಳು ಜಾಥಾಗೂ ಕೂಡ ಕರೆ ಕೊಟ್ಟಿದ್ದಾರೆ. 29ನೇ ತಾರೀಕು ಇದೇ ತಿಂಗಳ 29ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಶ್ರೀಗಳು ನಿರ್ಣಯಿಸಿದ್ದಾರೆ. ಇಲ್ಲಿನ ಸಿದ್ಧಾಂತಗಳಿರ್ಬೋದು ಅಥವಾ ಇಲ್ಲಿನ ಸಂಪತ್ತಿರ್ಬೋದು ಎಲ್ಲವೂ ಕೂಡ ಬಹಳ ಸಮೃದ್ಧವಾಗಿದೆ. ಇಂತಹ ದೃಢವಾದ ನಮ್ಮೆಲ್ಲರನ್ನು ಕೂಡ ಒಡೆದಿದ್ದು ಹೇಗೆ ನಮ್ಮನ್ನ ಜಾತಿ ನಡುವೆ ಹಚ್ಚಿಟ್ಟು ಹಿಂದೂ ಮುಸಲ್ಮಾನರು ಅನ್ನುವ ಒಂದು ಇದರಿಂದ ಹಚ್ಚಿಟ್ಟು ಈ ಒಂದು ಭಾರತವನ್ನ ಬ್ರಿಟಿಷರು ಆ ಸಂದರ್ಭದಲ್ಲಿ ಆಳಿದ್ರು. ಹಾಗೆ ಈ ಸಂದರ್ಭದಲ್ಲೂ ಕೂಡ ಏನು ಬೇರೆ ದುಷ್ಕರ್ಮಿಗಳಿದ್ದಾರೆ ಅವರೆಲ್ಲರೂ ಕೂಡ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಒಡಕನ್ನ ಸೃಷ್ಟಿ ಮಾಡಿ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಿ ಆ ಧರ್ಮಸ್ಥಳವನ್ನ ಅಥವಾ ಅಲ್ಲಿ ನಡೀತಾ ಇರತಕ್ಕಂತಹ ಸೇವಾ ಪರಂಪರೆಯನ್ನ ನಾಶ ಮಾಡಬೇಕು ಅಥವಾ ಆ ಧರ್ಮಸ್ಥಳವನ್ನ ವಶಪಡಿಸಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಧರ್ಮಸ್ಥಳದ ವಿರುದ್ಧದ ಈ ಅಪಪ್ರಚಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಚಲೋಗೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. ಆಗಸ್ಟ್ 29ನೇ ತಾರೀಕು ಹಾಸನದಿಂದ ಧರ್ಮಸ್ಥಳ ಚಲೋ ಮಾಡ್ತೀವಿ ಅಂತ ಧರ್ಮಸ್ಥಳದೊಂದಿಗೆ ಜೈನ ಸಮಾಜ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ. ಶ್ರವಣ ಬೆಳಗೊಳದ ಭಟ್ಟಾರಕ ಶ್ರೀಗಳು ಈ ಸಂದೇಶವನ್ನು ಕೊಟ್ಟಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರ ಜೊತೆ ನಾವಿದ್ದೇವೆ ಅಂತ ಸಂದೇಶ ಕೊಟ್ಟಿದ್ದಾರೆ. ಶ್ರವಣ ಬೆಳಗೊಳದಲ್ಲಿ ಜೈನ ಸಮಾಜ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಧರ್ಮಸ್ಥಳಕ್ಕೆ ಜೈನ ಸ್ವಾಮೀಜಿಗಳು ಜಾಥಾಗೂ ಕೂಡ ಕರೆ ಕೊಟ್ಟಿದ್ದಾರೆ. 29ನೇ ತಾರೀಕು ಇದೇ ತಿಂಗಳ 29ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಶ್ರೀಗಳು ನಿರ್ಣಯಿಸಿದ್ದಾರೆ. ಇಲ್ಲಿನ ಸಿದ್ಧಾಂತಗಳಿರ್ಬೋದು ಅಥವಾ ಇಲ್ಲಿನ ಸಂಪತ್ತಿರ್ಬೋದು ಎಲ್ಲವೂ ಕೂಡ ಬಹಳ ಸಮೃದ್ಧವಾಗಿದೆ. ಇಂತಹ ದೃಢವಾದ ನಮ್ಮೆಲ್ಲರನ್ನು ಕೂಡ ಒಡೆದಿದ್ದು ಹೇಗೆ ನಮ್ಮನ್ನ ಜಾತಿ ನಡುವೆ ಹಚ್ಚಿಟ್ಟು ಹಿಂದೂ ಮುಸಲ್ಮಾನರು ಅನ್ನುವ ಒಂದು ಇದರಿಂದ ಹಚ್ಚಿಟ್ಟು ಈ ಒಂದು ಭಾರತವನ್ನ ಬ್ರಿಟಿಷರು ಆ ಸಂದರ್ಭದಲ್ಲಿ ಆಳಿದ್ರು. ಹಾಗೆ ಈ ಸಂದರ್ಭದಲ್ಲೂ ಕೂಡ ಏನು ಬೇರೆ ದುಷ್ಕರ್ಮಿಗಳಿದ್ದಾರೆ ಅವರೆಲ್ಲರೂ ಕೂಡ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಒಡಕನ್ನ ಸೃಷ್ಟಿ ಮಾಡಿ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಿ ಆ ಧರ್ಮಸ್ಥಳವನ್ನ ಅಥವಾ ಅಲ್ಲಿ ನಡೀತಾ ಇರತಕ್ಕಂತಹ ಸೇವಾ ಪರಂಪರೆಯನ್ನ ನಾಶ ಮಾಡಬೇಕು ಅಥವಾ ಆ ಧರ್ಮಸ್ಥಳವನ್ನ ವಶಪಡಿಸಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಧರ್ಮಸ್ಥಳದ
ವಿರುದ್ಧದ ಈ ಅಪಪ್ರಚಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಚಲೋಗೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. ಆಗಸ್ಟ್ 29ನೇ ತಾರೀಕು ಹಾಸನದಿಂದ ಧರ್ಮಸ್ಥಳ ಚಲೋ ಮಾಡ್ತೀವಿ ಅಂತ, ಧರ್ಮಸ್ಥಳದೊಂದಿಗೆ ಜೈನ ಸಮಾಜ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ. ಶ್ರವಣ ಬೆಳಗೊಳದ ಭಟ್ಟಾರಕ ಶ್ರೀಗಳು ಈ ಸಂದೇಶವನ್ನು ಕೊಟ್ಟಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರ ಜೊತೆ ನಾವಿದ್ದೇವೆ ಅಂತ ಸಂದೇಶ ಕೊಟ್ಟಿದ್ದಾರೆ. ಶ್ರವಣ ಬೆಳಗೊಳದಲ್ಲಿ ಜೈನ ಸಮಾಜ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಧರ್ಮಸ್ಥಳಕ್ಕೆ ಜೈನ ಸ್ವಾಮೀಜಿಗಳು ಜಾಥಾಗೂ ಕೂಡ ಕರೆ ಕೊಟ್ಟಿದ್ದಾರೆ. 29ನೇ ತಾರೀಕು, ಇದೇ ತಿಂಗಳ 29ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಶ್ರೀಗಳು ನಿರ್ಣಯಿಸಿದ್ದಾರೆ. ಇಲ್ಲಿನ ಸಿದ್ಧಾಂತಗಳಿರ್ಬೋದು ಅಥವಾ ಇಲ್ಲಿನ ಸಂಪತ್ತಿರ್ಬೋದು ಎಲ್ಲವೂ ಕೂಡ ಬಹಳ ಸಮೃದ್ಧವಾಗಿದೆ. ಇಂತಹ ದೃಢವಾದ ನಮ್ಮೆಲ್ಲರನ್ನು ಕೂಡ ಒಡೆದಿದ್ದು ಹೇಗೆ? ನಮ್ಮನ್ನ ಜಾತಿ ನಡುವೆ ಹಚ್ಚಿಟ್ಟು, ಹಿಂದೂ ಮುಸಲ್ಮಾನರು ಅನ್ನುವ ಒಂದು ಇದರಿಂದ ಹಚ್ಚಿಟ್ಟು ಈ ಒಂದು ಭಾರತವನ್ನ ಬ್ರಿಟಿಷರು ಆ ಸಂದರ್ಭದಲ್ಲಿ ಆಳಿದ್ರು. ಹಾಗೆ ಈ ಸಂದರ್ಭದಲ್ಲೂ ಕೂಡ ಏನು ಬೇರೆ ದುಷ್ಕರ್ಮಿಗಳಿದ್ದಾರೆ ಅವರೆಲ್ಲರೂ ಕೂಡ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಒಡಕನ್ನ ಸೃಷ್ಟಿ ಮಾಡಿ, ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಿ ಆ ಧರ್ಮಸ್ಥಳವನ್ನ ಅಥವಾ ಅಲ್ಲಿ ನಡೀತಾ ಇರತಕ್ಕಂತಹ ಸೇವಾ ಪರಂಪರೆಯನ್ನ ನಾಶ ಮಾಡಬೇಕು ಅಥವಾ ಆ ಧರ್ಮಸ್ಥಳವನ್ನ ವಶಪಡಿಸಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಧರ್ಮಸ್ಥಳದ ವಿರುದ್ಧದ ಈ ಅಪಪ್ರಚಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಚಲೋಗೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. ಆಗಸ್ಟ್ 29ನೇ ತಾರೀಕು ಹಾಸನದಿಂದ ಧರ್ಮಸ್ಥಳ ಚಲೋ ಮಾಡ್ತೀವಿ ಅಂತ, ಧರ್ಮಸ್ಥಳದೊಂದಿಗೆ ಜೈನ ಸಮಾಜ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ. ಶ್ರವಣ ಬೆಳಗೊಳದ ಭಟ್ಟಾರಕ ಶ್ರೀಗಳು ಈ ಸಂದೇಶವನ್ನು ಕೊಟ್ಟಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರ ಜೊತೆ ನಾವಿದ್ದೇವೆ ಅಂತ ಸಂದೇಶ ಕೊಟ್ಟಿದ್ದಾರೆ. ಶ್ರವಣ ಬೆಳಗೊಳದಲ್ಲಿ ಜೈನ ಸಮಾಜ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಧರ್ಮಸ್ಥಳಕ್ಕೆ ಜೈನ ಸ್ವಾಮೀಜಿಗಳು ಜಾಥಾಗೂ ಕೂಡ ಕರೆ ಕೊಟ್ಟಿದ್ದಾರೆ. 29ನೇ ತಾರೀಕು, ಇದೇ ತಿಂಗಳ 29ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಶ್ರೀಗಳು ನಿರ್ಣಯಿಸಿದ್ದಾರೆ. ಇಲ್ಲಿನ ಸಿದ್ಧಾಂತಗಳಿರ್ಬೋದು ಅಥವಾ ಇಲ್ಲಿನ ಸಂಪತ್ತಿರ್ಬೋದು ಎಲ್ಲವೂ ಕೂಡ ಬಹಳ ಸಮೃದ್ಧವಾಗಿದೆ. ಇಂತಹ ದೃಢವಾದ ನಮ್ಮೆಲ್ಲರನ್ನು ಕೂಡ ಒಡೆದಿದ್ದು ಹೇಗೆ? ನಮ್ಮನ್ನ ಜಾತಿ ನಡುವೆ ಹಚ್ಚಿಟ್ಟು, ಹಿಂದೂ ಮುಸಲ್ಮಾನರು ಅನ್ನುವ ಒಂದು ಇದರಿಂದ ಹಚ್ಚಿಟ್ಟು ಈ ಒಂದು ಭಾರತವನ್ನ ಬ್ರಿಟಿಷರು ಆ ಸಂದರ್ಭದಲ್ಲಿ ಆಳಿದ್ರು. ಹಾಗೆ ಈ ಸಂದರ್ಭದಲ್ಲೂ ಕೂಡ ಏನು ಬೇರೆ ದುಷ್ಕರ್ಮಿಗಳಿದ್ದಾರೆ ಅವರೆಲ್ಲರೂ ಕೂಡ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಒಡಕನ್ನ ಸೃಷ್ಟಿ ಮಾಡಿ, ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಿ ಆ ಧರ್ಮಸ್ಥಳವನ್ನ ಅಥವಾ ಅಲ್ಲಿ ನಡೀತಾ ಇರತಕ್ಕಂತಹ ಸೇವಾ ಪರಂಪರೆಯನ್ನ ನಾಶ ಮಾಡಬೇಕು ಅಥವಾ ಆ ಧರ್ಮಸ್ಥಳವನ್ನ ವಶಪಡಿಸಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಧರ್ಮಸ್ಥಳದ ವಿರುದ್ಧದ ಈ ಅಪಪ್ರಚಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಚಲೋಗೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. ಆಗಸ್ಟ್ 29ನೇ ತಾರೀಕು ಹಾಸನದಿಂದ ಧರ್ಮಸ್ಥಳ ಚಲೋ ಮಾಡ್ತೀವಿ ಅಂತ, ಧರ್ಮಸ್ಥಳದೊಂದಿಗೆ ಜೈನ ಸಮಾಜ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ. ಶ್ರವಣ ಬೆಳಗೊಳದ ಭಟ್ಟಾರಕ ಶ್ರೀಗಳು ಈ ಸಂದೇಶವನ್ನು ಕೊಟ್ಟಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರ ಜೊತೆ ನಾವಿದ್ದೇವೆ ಅಂತ ಸಂದೇಶ ಕೊಟ್ಟಿದ್ದಾರೆ. ಶ್ರವಣ ಬೆಳಗೊಳದಲ್ಲಿ ಜೈನ ಸಮಾಜ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಧರ್ಮಸ್ಥಳಕ್ಕೆ ಜೈನ ಸ್ವಾಮೀಜಿಗಳು ಜಾಥಾಗೂ ಕೂಡ ಕರೆ ಕೊಟ್ಟಿದ್ದಾರೆ. 29ನೇ ತಾರೀಕು, ಇದೇ ತಿಂಗಳ 29ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಶ್ರೀಗಳು ನಿರ್ಣಯಿಸಿದ್ದಾರೆ. ಇಲ್ಲಿನ ಸಿದ್ಧಾಂತಗಳಿರ್ಬೋದು ಅಥವಾ ಇಲ್ಲಿನ ಸಂಪತ್ತಿರ್ಬೋದು ಎಲ್ಲವೂ ಕೂಡ ಬಹಳ ಸಮೃದ್ಧವಾಗಿದೆ. ಇಂತಹ ದೃಢವಾದ ನಮ್ಮೆಲ್ಲರನ್ನು ಕೂಡ ಒಡೆದಿದ್ದು ಹೇಗೆ? ನಮ್ಮನ್ನ ಜಾತಿ ನಡುವೆ ಹಚ್ಚಿಟ್ಟು, ಹಿಂದೂ ಮುಸಲ್ಮಾನರು ಅನ್ನುವ ಒಂದು ಇದರಿಂದ ಹಚ್ಚಿಟ್ಟು ಈ ಒಂದು ಭಾರತವನ್ನ ಬ್ರಿಟಿಷರು ಆ ಸಂದರ್ಭದಲ್ಲಿ ಆಳಿದ್ರು. ಹಾಗೆ ಈ ಸಂದರ್ಭದಲ್ಲೂ ಕೂಡ ಏನು ಬೇರೆ ದುಷ್ಕರ್ಮಿಗಳಿದ್ದಾರೆ ಅವರೆಲ್ಲರೂ ಕೂಡ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಒಡಕನ್ನ ಸೃಷ್ಟಿ ಮಾಡಿ, ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಿ ಆ ಧರ್ಮಸ್ಥಳವನ್ನ ಅಥವಾ ಅಲ್ಲಿ ನಡೀತಾ ಇರತಕ್ಕಂತಹ ಸೇವಾ ಪರಂಪರೆಯನ್ನ ನಾಶ ಮಾಡಬೇಕು ಅಥವಾ ಆ ಧರ್ಮಸ್ಥಳವನ್ನ ವಶಪಡಿಸಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ